ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ನ್ಯಾಪ್ಚಾಟಲ್ಲಿ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ನೀವು ಸ್ನ್ಯಾಪ್ಚಾಟಲ್ಲಿ ಚಾಟಿಂಗನ್ನು ಮಾಡ್ತಾ ಇದ್ದರೆ ಈ ಒಂದು ಅಪ್ಡೇಟ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಒಂದು ಹೊಸ ಅಪ್ಡೇಟ್ ಯಾವುದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಸ್ನೇಹಿತರೆ, ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೀವು ನೋಟಿಫಿಕೇಶನ್ ಮೂಲಕ ಪಡಿಬೇಕಂದ್ರೆ ಇಲ್ಲಿ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವಂತಹ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿ. ಆನಂತರ ಸರ್ಚಲ್ಲಿ ಸ್ನ್ಯಾಪ್ಚಾಟ್ ಅಂತ ಸರ್ಚ್ ಮಾಡಿ. ಈ ಸ್ನ್ಯಾಪ್ಚಾಟನ್ನು ನೀವು ಅಪ್ಡೇಟ್ ಮಾಡಿ. ಮೊದಲಿಗೆ ಲೇಟೆಸ್ಟ್ ವರ್ಷನ್ಗೆ ಸ್ನ್ಯಾಪ್ಚಾಟನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಆದ ನಂತರ ಸ್ನೇಹಿತರೆ ಡೈರೆಕ್ಟಾಗಿ ಸ್ನ್ಯಾಪ್ಚಾಟನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಮೆಸೇಜ್ ಬಾಕ್ಸನ್ನು ಓಪನ್ ಮಾಡಿ. ನಿಮ್ಮ ಒಂದು ಚಾಟ್ ಲಿಸ್ಟನ್ನು ಓಪನ್ ಮಾಡ್ಕೊಳ್ಳಿ. ಚಾಟ್ ಲಿಸ್ಟ್ ಓಪನ್ ಆದಮೇಲೆ ಸ್ನೇಹಿತರೆ ನೀವು ಯಾರದೇ ಒಬ್ಬರ ಚಾಟನ್ನು ಓಪನ್ ಮಾಡಿ. ಓಪನ್ ಆದ ನಂತರ ಅವರ ಒಂದು ಪ್ರೊಫೈಲ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ 3 ಡಾಟಸ್ ಇರುತ್ತೆ. ಈ ಒಂದು 3 ಡಾಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಚಾಟ್ ಆ್ಯಂಡ್ ನೋಟಿಫಿಕೇಶನ್ ಸೆಟ್ಟಿಂಗ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಡಿಲೀಟ್ ಚಾಟ್ಸ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಫ್ಟರ್ ವ್ಯೂವಿಂಗ್ 24 ಅವರ್ಸ್ ಹಾಗೆಯೇ 7 ಡೇಸ್ ಆಫ್ಟರ್ ವ್ಯೂವಿಂಗ್ ಅಂತ ಇಲ್ಲಿ ಹೊಸ ಒಂದು ಆಪ್ಷನ್ ಆ್ಯಡ್ ಆಗಿದೆ. 7 ಡೇಸ್ ಆಫ್ಟರ್ ವ್ಯೂವಿಂಗ್ ಅಂತ ನೋಡ್ತಾ ಇರ್ಬೋದು. ಮೊದಲು ಇಲ್ಲಿ ಆಫ್ಟರ್ ವ್ಯೂವಿಂಗ್ ಅಥವಾ 24 ಅವರ್ಸ್ ಆಫ್ಟರ್ ವ್ಯೂವಿಂಗ್ ಎರಡೇ ಇತ್ತು. ಈಗ ಹೊಸ ಒಂದು ಆಪ್ಷನು 7 ಡೇಸ್ ಆಫ್ಟರ್ ವ್ಯೂವಿಂಗ್ ಕೂಡ ಒಂದು ಚಾರ್ಟಲ್ಲಿ ಆ್ಯಡ್ ಆಗಿದೆ. ಅಂದರೆ ಸ್ನೇಹಿತರೆ ಈ ಒಂದು 7 ಡೇಸ್ ಆಫ್ಟರ್ ವ್ಯೂವಿಂಗನ್ನು ನೀವು ಚೂಸ್ ಮಾಡಿಕೊಂಡ್ರೆ ನೀವು ಆಗ ನಿಮ್ಮ ಫ್ರೆಂಡ್ ಮೆಸೇಜನ್ನು 7 ದಿನವರೆಗೂ ಈ ಒಂದು ಸ್ನ್ಯಾಪ್ಚಾಟ್ ಸ್ಟೋರ್ ಮಾಡಿಡುತ್ತೆ. ಆನಂತರ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡುತ್ತೆ. ಸೊ ಮೊದಲೆಲ್ಲ ನೀವು 24 ಅವರ್ಸ್ ಅಥವಾ ಆಫ್ಟರ್ ವ್ಯೂವಿಂಗ್ ಇಟ್ಕೋತಿದ್ರಿ. 24 ಅವರ್ಸಲ್ಲಿ ಒಂದು ದಿನ ಮಾತ್ರ ಇರ್ತಿತ್ತು. ಆನಂತರ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತಿತ್ತು. ಆದರೆ ಇವಾಗ ಈ ಒಂದು 7 ಡೇಸ್ ಆಫ್ಟರ್ ವ್ಯೂವಿಂಗ್ ಇಟ್ಕೊಂಡ್ರೆ 7 ದಿನವರೆಗೂ ಅಂದರೆ ಒಂದು ವಾರದವರೆಗೂ ನಿಮ್ಮೊಂದು ಮೆಸೇಜ್ ಸ್ನ್ಯಾಪ್ಚಾಟಲ್ಲಿ ಸ್ಟೋರ್ ಆಗಿರುತ್ತೆ. ಆನಂತರ ಆ ಒಂದು ಮೆಸೇಜ್ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ 7 ದಿನ ಆದಮೇಲೆ. ಸ್ನೇಹಿತರೆ, ಈ ಒಂದು ಸೆಟ್ಟಿಂಗನ್ನು ನೀವು ಡೈರೆಕ್ಟಾಗಿ ಈ ಒಂದು ಚಾಟಲ್ಲಿ ಕೂಡ ಸೆಟ್ ಮಾಡ್ಬೋದು. ನಿಮಗೆ ಬೇಕಾದವರ ಚಾಟ್ ಮೇಲೆ ಹೋಲ್ಡ್ ಮಾಡಿದ ನಂತರ ಈ ರೀತಿ ಎಂಟರ್ಪೇಸ್ ಬರುತ್ತೆ. ಆನಂತರ ಇಲ್ಲಿ ಚಾಟ್ ಆ್ಯಂಡ್ ನೋಟಿಫಿಕೇಶನ್ ಸೆಟ್ಟಿಂಗನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಡಿಲೀಟ್ ಚಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 7 ಡೇಸ್ ಆಫ್ಟರ್ ವ್ಯೂವಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಈ ಒಂದು ಸೆಟ್ಟಿಂಗ್ ಆನ್ ಆಗುತ್ತೆ. ಆನಂತರ ನಿಮ್ಮ ಹಾಗೂ ನಿಮ್ಮ ಫ್ರೆಂಡ್ ಮೆಸೇಜು 7 ದಿನದವರೆಗೂ ಈ ಒಂದು ಸ್ನ್ಯಾಪ್ಚಾಟಲ್ಲಿ ಇರುತ್ತೆ. ಆನಂತರ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟೆಕ್ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.